ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ಶ್ರಾವಣಿ ಅಮ್ಮವರು ನಮ್ಮನ್ನೆಲ್ಲ ಯಾಕೆ ಕರ್ಕೊಂಬಂದ್ರು? ಅವ್ರೇನಾದ್ರೂ ಅವ್ರ ತವರು ಮನೆಗೆ ಬರಬೇಕು ಅನ್ಕೊಂಡಿದ್ದಿದ್ರೆ ಒಬ್ಬರೇ ಬಂದು 4 ದಿನ ಆರಾಮಾಗಿದ್ದು ಬರ್ಬೋದಾಗಿತ್ತು. ನಮ್ಮನ್ನೆಲ್ಲ ಯಾಕೆ ಕರ್ಕೊಂಬಂದ್ರು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಲೇ ದಡ್ಡಿ, ಅವ್ರೇನು ನಮ್ಮನ್ನ ಸುಮ್ಮನೆ ಟ್ರಿಪ್ ಕರ್ಕೊಂಬಂದಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಶ್ರಾವಣಿ ಅಮ್ಮವರು ಯಾವ್ದಾರು ಒಂದು ಹೆಜ್ಜೆ ಇಡ್ತಿದ್ದಾರೆ ಅಂದರೆ ಅದು 100ನೇ ಹೆಜ್ಜೆಗೆ ಮುನ್ನುಡಿಯಾಗಿರುತ್ತೆ. ಅವರು ನಮ್ಮ ನಂದಿನಿ ಅಮ್ಮವ್ರ ಮಗಳ ಕಣೆ. ಸುಮ್ಮನೆ ಯಾವ ಕೆಲಸನೂ ಮಾಡಲ್ಲ. ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ಒಳ್ಳೆ ಉದ್ದೇಶ ಇರುತ್ತೆ. ನಾನೇನ್ ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತದೆ. ಆ ಶ್ರಾವಣಿ ಮನೆಗ್ ಬಂದಾಯ್ತು. ಅವಳು ಸುಮ್ಮನೆ ಬಂದಿಲ್ಲ, ಏನೋ ಗುರಿ ಇಟ್ಕೊಂಡೇ ಬಂದಿದ್ದಾಳೆ. ಆದ್ರೆ ಹೇಗಾದ್ರೂ ಮಾಡಿ ಶ್ರಾವಣಿ ವಂದನ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಈ ಶ್ರಾವಣಿ ಬರಕ್ ಮುಂಚೆ ಆ ವಂದನನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅದು ಇವಳಿಂದ ಆಗಿಲ್ಲ. ನನ್ ಪುಣ್ಯಕ್ಕೆ ಸುರೇಂದ್ರ ಆ ಶ್ರಾವಣಿ ವಂದನನ್ನ ಮೀಟ್ ಮಾಡಕ್ ಬಿಡ್ಲಿಲ್ಲ. ಹಾಗೊಂದ್ ವೇಳೆ ಮೀಟ್ ಮಾಡಿದ್ರೆ ಈ ಮನೇಲಿ ದೊಡ್ಡ ರಾಧ ಅಂತಾನೆ ನಡೆದೋಗ್ತಿತ್ತು. ಇಲ್ಲ, ಇವಳನ್ನ ಆದಷ್ಟು ಬೇಗ ನಾನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಲೇಬೇಕು. ಹೇಗೋ ವೀರು ಸುರೇಂದ್ರ ನನ್ನ ನಂಬಿದ್ದಾರೆ. ಹಾಸ್ಪಿಟ್ಲು ನನ್ನ ಕಂಟ್ರೋಲಲ್ಲಿದೆ. ಇವಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಮತ್ತೆ ಅವಳು ಜೀವಂತವಾಗಿ ಮನೆಗೆ ಬರಲೇಬಾರ್ದು, ಹಾಗೆ ಮಾಡ್ಬೇಕು. ಡಾಕ್ಟರ್. ಇಲ್ಲ ಡಾಕ್ಟರ್, ಮೊದಲು ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದು ನಾನೇ, ಆಮೇಲೆ ಬರಬೇಡಿ ಅಂತ ಹೇಳಿದ್ದು ನಾನೇ. ಆದ್ರೆ ಈಗ ನೀವು ಇಲ್ಲಿಗೆ ಬರಲೇಬೇಕು. ವಂದನನಿಗೆ ತುಂಬಾ ಸೀರಿಯಸ್ ಆಗಿದೆ. ಅವಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ? ಡಾಕ್ಟರ್, I'll just call you back. Give me a minute. Thank you. ಮಾಡಿ ಎತ್ತೇಳು. ಮಾಡಿ ಎತ್ತೇಳು. ಗುಡ್ ಮಾರ್ನಿಂಗ್ ಮೇಡಮ್. ಶ್ಯಾಮ್ ಸುಂದರ್ ಡ್ಯೂಟಿ ರಿಪೋರ್ಟಿಂಗ್ ಮೇಡಮ್. ಮೇಡಮ್, ಸಾರ್ ಇನ್ನು ಎದ್ದೇ ಇಲ್ವಾ ಮೇಡಮ್? ಮ್ಯಾಡಿ ಸರ್ ಎದುಳಿ ಸರ್, ಬೆಳಗಾಗಿದೆ ಸರ್. ಮಾಡಿ ಎತ್ತೇಳು. ಮಾಡಿ ಹಸಿ ಆಯ್ತು ನಿಂದು. ನಾನ್ ಈ ಮನೆಗ್ ಬಂದಿರೋ ಉದ್ದೇಶ ಬೇರೆನೇ ಇದೆ. ಸುಮ್ನೆ ನನ್ನ ಕೆಣಕ್ಬೇಡ. ಕೆಣಕಿದ್ರೆ ನಿನ್ ಪಾಡು ನಾಯಿ ಪಾಡಾಗುತ್ತೆ ಅಷ್ಟೇ. ಏನಂದೆ? ನಂದು ನಾಯಿ ಪಾಡಾಗತ್ತಾ? ನಿನಗೆಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ಹುಚ್ಚು ನಾಯಿ ಮೈ ಮೇಲೆ ಬಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನಾನು ಅದನ್ನ ಇವತ್ತು ನಿಂಗೆ ತೋರಿಸ್ತೀನಿ. ಮಗನ್, ಸುಮ್ನೆ ದಾರಿ ಬಿಡು. ಇಲ್ಲ ಅಂದ್ರೆ ಕಾಲಲ್ಲಿರೋದನ್ನ ಕೈಯಲ್ಲಿ ತಗೋಬೇಕಾಗತ್ತೆ. ಹೇಳ್ತಾ ಇದ್ದೀನಿ. ಸರ್, ಮೇಡಮ್ ಅವರೇ, ಸರ್, ಮೇಡಮ್ ಅವ್ರ ಜೊತೆಗೆ ಕಿರಿಕಾ? ಏಯ್, ನಿನ್ನೆ ಅವನ್ ಮಾತಾಡ್ಸಿದ್ದೆ. ಏನ್ ಸರ್, ಏನೋ ನಿಮಗಿಂತ 2 ವರ್ಷ ದೊಡ್ಡವಳು ನಾನು ವಯಸ್ಸಲ್ಲಿ. ಅಕ್ಕ ಅಂತ ಕರಿಬೋದಲ್ವಾ? ಹೋಗ್ಲಿ ಬಿಡಿ. ನೋಡಿ, ಅವರು ಬಹಳ ಡೇಂಜರು. ಒಂಥರ ಹೈ ವೋಲ್ಟೇಜ್ ಕರೆಂಟ್ ಇದ್ದ ಹಾಗೆ. ಅವರನ್ನ ನೀವು ಸುಮ್ಮನೆ ಮುಟ್ಟಿದ್ರು ಸುಟ್ಟು ಬೂದಿಯಾಗ್ಬಿಡ್ತೀರ. ನೋಡಪ್ಪ, ಏನೋ ಜಿಮ್ ಗಿಮ್ ಮಾಡಿ ಬಾಡಿ ಬಿಲ್ಡ್ ಮಾಡಿಕೊಂಡು ಒಳ್ಳೆ ಸೀರಿಯಲ್ ವಿಲನ್ ಥರ ಇದೆಯಾ? ಹಾಗೆ ಇದ್ಬಿಡಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಪ್ಪಾಜಿ. ಮೇಡಮ್ ಅವರೇ ಎಲ್ಲೋದ್ರು? ಈ ಕಡೆನೆ ಹೋದ್ರು. ಬಿಳಿಗಿರಿ ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀನ. ಅದೇನಾದ್ರೂ ಆಗ ಮತ್ತೆ ಎದುರಿಗೆ ಸಿಕ್ಕಿದ್ರೆ ಮುಟ್ಟದೆ ಬಿಡಲ್ಲ. ಡಾಕ್ಟರ್, ಬಿಡಿ ನನ್ನ. ಡಾಕ್ಟರ್ ನನ್ನ ಮಾತು ಕೇಳಿ. ಇಲ್ಲಿ ನನ್ಗೇನು ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ಬಿಡಿ ನನ್ನ. ಡಾಕ್ಟರ್, ನನ್ನ ಮಾತು ಕೇಳಿ. ನನಗೇನು ಆಗಿಲ್ಲ. ನಾನು ಆರಾಮಾಗಿದ್ದೀನಿ. ಡಾಕ್ಟರ್, ಅವ್ರು ಆರಾಮಾಗೇ ಇದ್ದಾರೆ ಅಲ್ವಾ? ಈ ಇಂಜೆಕ್ಷನ್ ಬೇಕಾ? ಅವ್ರಿಗೆ ಇಂಜೆಕ್ಷನ್ ಕೊಟ್ಟರೆ ಪ್ರಜ್ಞೆ ತಗ್ತಾರೆ ಅಲ್ವಾ?
ಈ ಇಂಜೆಕ್ಷನ್ ಕೊಡ್ತಾ ಇರೋದೇ ಅದಕ್ಕೆ. ಈ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅವರು ಹೈಪರ್ ಆಗ್ತಾರೆ, ಕಂಟ್ರೋಲ್ಗೆ ಸಿಗಲ್ಲ. ನಾನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ನೀನು ಹೋಗಿ ಸುಮ್ಮನೆ ಇಟ್ಕೋ. ಸರಿ ಡಾಕ್ಟರ್. ಬಿಡಿ ನನ್ನನ್ನ. ಯಾಕೆ ಹಿಡ್ಕೊತಾ ಇದ್ದೀರಾ? ಡಾಕ್ಟರ್ ನನ್ನ ಮಾತು ಕೇಳಿ ನನಗೇನು ಆಗಿಲ್ಲ. ಡಾಕ್ಟರ್ ನನಗೇನು ಆಗಿಲ್ಲ. ಡಾಕ್ಟರ್ ನನಗೇನು ಆಗಿಲ್ಲ ಡಾಕ್ಟರ್, ನನ್ನ ಮಾತು ನಂಬಿ. ಆ ಶ್ರಾವಣಿ ಮನೇಲಿ ಇಲ್ಲದೆ ಇರೋದೇ ಒಳ್ಳೇದಾಯ್ತು. ಇದೇ ನನಗೆ ಸರಿಯಾದ ಸಮಯ. ಅವಳು ಬರೋಷ್ಟರಲ್ಲಿ ಈ ಬಂಧನನ ಶಿಫ್ಟ್ ಮಾಡಿಸ್ಬೇಕು. ಡಾಕ್ಟರ್, ಈಗ ವಂದನ ಹೇಗಿದ್ದಾಳೆ? ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಸರ್.